ಮಾರ್ಕೆಟಿಂದ ಕುಬ್ಬೆ ತಂದಿದ್ವಿ. ನಮ್ಮ ಕಡೆ ಇದನ್ನು ಮರ್ವಾಯಿ ಅಂತ ಅಂತಾರೆ. ನಿಮ್ಮ ಕಡೆ ಏನಂತಾರೆ ಕಮೆಂಟ್ ಮಾಡಿ ನನಗೆ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಅದು ಮುಳುಗುವಷ್ಟು ಕುಬ್ಬೆನ ಹಾಕಿ ಅದನ್ನು ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದ ತಕ್ಷಣ ಅದು ಬಾಯಿ ಬಿಟ್ಟಂಗೆ ಆಗುತ್ತೆ. ಆ ಬಾಯಿ ಬಿಟ್ಟ ಮೇಲೆ ಅದನ್ನು ನಿಧಾನವಾಗಿ ಕತ್ತಿಯಲ್ಲಿ ತೆಗೆದು ಮಾಂಸ ಇರೋದನ್ನು ತೆಗೆದು ಸಪ್ರೇಟ್ ಮಾಡಿ ಖಾಲಿ ಚಿಪ್ಪಿರುತ್ತಲ್ಲ ಅದನ್ನು ತೆಗೆದು ಎಸ್ದು ಬಿಡೋದು. ಆಮೇಲೆ ಬಾಣಲೆಯಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಬಿಡಬೇಕು. ಇದಕ್ಕೆ ಕೊಬ್ಬರಿ ಎಣ್ಣೆನೇ ತುಂಬ ರುಚಿಯಾಗುತ್ತೆ. ಚಳಿಗಾಲ ಆದ್ದರಿಂದ ಸ್ವಲ್ಪ ಕೊಬ್ಬರಿ ಎಣ್ಣೆ ಗಟ್ಟಿಯಾಗಿತ್ತು, ಅದನ್ನು ಪ್ರೆಸ್ ಮಾಡಿ ತೆಗಿಬೇಕಾಗಿತ್ತು. ಅದಕ್ಕೆ ಸ್ವಲ್ಪ ಸ್ವಲ್ಪ ಬೀಳ್ತಾಯಿತ್ತು. ಕೊಬ್ಬರಿ ಎಣ್ಣೆ ಚಳಿ ಅಲ್ವಾ, ಗಟ್ಟಿಯಾಗ್ಬಿಟ್ಟಿದೆ. ಇದಕ್ಕೆ ಕೊಬ್ಬರಿ ಎಣ್ಣೆನೇ ತುಂಬ ರುಚಿ ಕೊಡುತ್ತೆ. ಈಗ ಸ್ವಲ್ಪ ಎಣ್ಣೆ ಕಾದಿದೆ. ಇದಕ್ಕೆ 1-2 ಪೀಸ್ ಚಕ್ಕೆ ಹಾಕಿದೆ. ಚಕ್ಕೆ ಹಾಕಿ ನಮ್ಮ ಮನೇಲಿ ಪಲಾವ್ ಎಲೆ ಇತ್ತು, ಪಲಾವ್ ಎಲೆನೂ ಹಾಕಿದೆ. ಅದು ಸ್ವಲ್ಪ ಫ್ರೈ ಆಗಲಿ ಅಂತ ಬಿಟ್ಟೆ. ಯಾಕಂದರೆ ಆ ಪಲಾವ್ ಎಲೆನ ತೊಳೆದಿದ್ನಲ್ಲ, ಹಸಿ ಇತ್ತಲ್ಲ, ಅದಕ್ಕೋಸ್ಕರ ಅದು ಸ್ವಲ್ಪ ಸಿಡಿತಾ ಇದೆ. ಅದರ ನಂತರ ಕರಿಬೇವು ಸೊಪ್ಪು ಹಾಕಿದೆ. ಕರಿಬೇವು ಸೊಪ್ಪು ಅಷ್ಟೇ ಈ ಪಲ್ಯಕ್ಕೆ ತುಂಬ ರುಚಿ ಕೊಡುತ್ತೆ. ಚೆನ್ನಾಗಿ ಫ್ರೈ ಮಾಡಬೇಕು. ಎಲ್ಲ ಹಸಿ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಚಟಪಟ ಅಂತ ಸಿಡಿತಾ ಇದೆ. ಅದರ ನಂತರ ಈರುಳ್ಳಿ ಹಾಕಿದೆ. ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಬೇಕು. ಸ್ವಲ್ಪ ಕೆಂಪು ಕಲರ್ ಬರಬೇಕು. ಚೆನ್ನಾಗಿ ಬಾಡಿಸ್ಕೊಂಬಿಟ್ಟು ಇದಕ್ಕೆ ಸುಮಾರು ಈರುಳ್ಳಿ ಹಾಕಬೇಕು. ತುಂಬ ಈರುಳ್ಳಿ ಹಾಕ್ದಂಗೆ ರುಚಿ ಬರುತ್ತೆ. ನಾನು 2-3 ಈರುಳ್ಳಿ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ತುಂಬ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ಅದರಲ್ಲಿರೋ ಹಸಿ ಅಂಶ ಎಲ್ಲ ಹೋಗಿಬಿಡಬೇಕು ಈರುಳ್ಳಿಯಲ್ಲಿರೋದು. ಒಂದೊಂದು ದಪ್ಪ ದಪ್ಪ ಇತ್ತು, ಅದನ್ನೆಲ್ಲ ಸೌಟಲ್ಲಿ ಪುಡಿ ಮಾಡ್ಕೊತಾ ಇದ್ದೀನಿ. ಅದರ ನಂತರ 2-3 ಟೊಮೊಟೊ ಹಾಕಿದ್ದೀನಿ. 3 ಟೊಮೊಟೊ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಟೊಮೊಟೊದಲ್ಲಿರೋ ಹಸಿ ಅಂಶ ಎಲ್ಲ ಹೋಗಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕಿದೆ, ಸ್ವಲ್ಪ ಟೊಮೊಟೊ ಚೆನ್ನಾಗಿ ಬೇಯಲಿ ಅಂಥೇಳಿ. ಆಮೇಲೆ ಮನೆಯಲ್ಲೇ ಮಾಡಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಡಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲೂ ಇರೋ ಹಸಿ ಅಂಶ ಎಲ್ಲ ಹೋಗಲಿ ಅಂತ, ನೀರಿನ ಅಂಶ ಎಲ್ಲ ಹೋಗಲಿ ಅಂತ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೆ. ಸ್ವಲ್ಪ ಉಪ್ಪು ಹಾಕಬೇಕು ರುಚಿಗೆ. ಉಪ್ಪು ಸ್ವಲ್ಪ ಹಾಕೋದ್ರಿಂದ ಈರುಳ್ಳಿ ಮತ್ತು ಟೊಮೊಟೊ ಸಾಫ್ಟ್ ಆಗುತ್ತೆ ಮತ್ತು ಹಾಗೆ ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ಬೇಯ್ತಾ ಇದೆ. ಇದು ಕುಬ್ಬೆ ಸಪ್ರೇಟ್ ಮಾಡಿ ಅದರಲ್ಲಿರೋ ಕಟ್ ಅಂತ ಅಂದರೆ ಅದನ್ನು ಬೇಯಿಸಿರೋ ನೀರನ್ನು ಸಪ್ರೇಟಾಗಿ ತೆಗೆದಿಟ್ಟಿದ್ದೀವಿ. ಅದನ್ನು ತೆಗೆದು ಬಾಣಲೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಂದರೆ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಅದರೊಳಗೆ ಇರೋ ನೀರಿನ ಅಂಶ ಎಲ್ಲ ಹೋಗಲಿ ಅಂಥೇಳಿ ಆಮೇಲೆ ಸ್ವಲ್ಪ ನೀರು ಹಾಕಿದೆ. ಸ್ವಲ್ಪ ನೀರು ಹಾಕಿದರೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ರುಚಿಗೆ ಉಪ್ಪು ಹಾಕಿದ್ದೀವಿ, ಮತ್ತು ನೋಡೋಣ. ಈಗ ಸ್ವಲ್ಪ ಲಿಡ್ಡು ಕ್ಲೋಸ್ ಮಾಡಿ ಇಡ್ತೀನಿ. ಅದು ಹಾಗೆ ಒಂದು 5-6 ನಿಮಿಷ ಚೆನ್ನಾಗಿ ಬೆಂದ್ಕೊಳ್ಳಿ ಅಂಥೇಳಿ. ಇದಕ್ಕೆ 1-1.5 ಸ್ಪೂನು ಚಿಕನ್ ಮಸಾಲ ಪೌಡ್ರು ಹಾಕಿದೆ. ಚೆನ್ನಾಗಿ ಫ್ರೈ ಮಾಡಿದೆ.
ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಲಿ ಅಂತ ಚೆನ್ನಾಗಿ ಫ್ರೈ ಮಾಡಬೇಕು ಹಾಗೆ ಸೌಟಲ್ಲಿ. ಅದು ಬೆಂದಿರೋದು ಗೊತ್ತಾಗುತ್ತೆ ನಿಮಗೆ. ಒಂದು 2 ನಿಮಿಷ ಫ್ರೈ ಆಗಲಿ ಅಂತೇಳಿ ಬಿಟ್ಬಿಟ್ಟೆ. ಚೆನ್ನಾಗಿ ಫ್ರೈ ಆಯಿತು, ನೀರೆಲ್ಲ ಬತ್ತಿದ ಮೇಲೆ ಒಂದು ಅರ್ಧ ಹೋಳಿಗೆ ತೆಂಗಿನಕಾಯಿ ತುರಿನ ತೊಗೊಂಡು ಅದ್ರ ಮೇಲೆ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ನೀರಿನ ಅಂಶ ಎಲ್ಲ ಇತ್ತು, ಹಾಗೆ ಸೌಟಲ್ಲೆಲ್ಲ ಮಿಕ್ಸ್ ಮಾಡ್ತಾ ಇದ್ದೆ. ಸ್ವಲ್ಪ ಇತ್ತು ನೀರಿನ ಅಂಶ, ಜಾಸ್ತಿ ಏನು ಇರಲಿಲ್ಲ. ಹಾಗೆ ನೀರನ್ನು ಇಂಗ್ಲಿ ಅಂತೇಳಿ ಹಾಗೆ ಆರಲಿ ಅಂತ ಬಿಟ್ಟೆ. ಮತ್ತು ಸ್ವಲ್ಪ ಸೌಟು ಹಾಕಿ ಅದನ್ನು ಕೆದಕಿದೆ. ಇದರಲ್ಲಿ ನೋಡ್ತಾ ಇದ್ದೀನಿ ಬೆಂದಿದೆಯೋ ಇಲ್ಲೋ ಅಂಥೇಳಿ. ಅದರೊಳಗಿರೋ ಒಂದು ಸೌಟು ತೊಗೊಂಡು ಒಂದು ಬಾಯಿಗೆ ಹಾಕ್ಕೊಂಡೆ. ಅದು ತುಂಬ ಚೆನ್ನಾಗಿ ಬಂತು. ತುಂಬ ಚೆನ್ನಾಗಿ ಬೆಂದಿದೆ, ತುಂಬ ರುಚಿಯಾಗಿದೆ. ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗಿ ಕರೆಕ್ಟಾಗಿದೆ. ತಟ್ಟೆಗೆ ರೈಸ್ ಹಾಕಿ ಕುಬ್ಬೇನ ಬೇಯಿಸ್ಬೇಕಾದ್ರೆ ತೆಗ್ದಿದ್ದು ಕಟ್ಟಿತ್ತಲ್ವ, ಆ ಕಟ್ಟಿನ ವೀಡಿಯೋನ ಮತ್ತೆ ಹಾಕ್ತೀನಿ. ಕಟ್ಟು ಸಾಂಬಾರು ಮಾಡಿದ್ದೀವಿ, ಅದ್ರ ನಂತರ ಕುಬ್ಬೇನ ಪಲ್ಯ ಮಾಡಿದ್ದನ್ನು ಸಪ್ರೇಟಾಗಿ ಹಾಕ್ತಾಯಿದ್ದೀವಿ. ಇದು ತುಂಬ ರುಚಿಯಾಗಿರುತ್ತೆ. ನಾರ್ಮಲಿ ಇದು ದಕ್ಷಿಣ ಕನ್ನಡದ ಕಡೆ ಇರೋರಿಗೆಲ್ಲ ಈ ಪಲ್ಯಗಳು ತುಂಬ ಇಷ್ಟ ಆಗುತ್ತೆ. ನಮ್ಮ ಚಾನಲನ್ನ ಶೇರ್ ಮಾಡಿ.